ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜಲಕ್ಷ್ಮಿ ಆರ್. ಅವರು ಉಡುಪಿಯ IMA ಅಧ್ಯಕ್ಷರಾಗಿ ಕೆಲಸ ಮಾಡೋದಲ್ದನೆ ಅಲ್ಲಿರುವಂಥ ಶಾಲೆ ಕಾಲೇಜುಗಳಿಗೆ ಎಲ್ಲ ಕಡೆಗೂ ಹೋಗಿ ಜನರಲ್ಲಿ ಆರೋಗ್ಯದ ಬಗ್ಗೆ, ಅದರಲ್ಲೂ ಹದಿಹರೆಯದ ಮಕ್ಕಳು ಮತ್ತೆ ಮಹಿಳೆಯರ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ದಾರೆ. ಅದಲ್ಲದೆ ಅವರು ಪುಸ್ತಕ ಕೂಡ ಬರೆದಿದ್ದಾರೆ. ಆ ಪುಸ್ತಕದ ಜೊತೆಗೆ ಅವರು ತಮ್ಮ ಪ್ರವೃತ್ತಿಯಾದಂಥ ಲೇಖನಗಳನ್ನ, ಕಾಲಂಗಳನ್ನ ಬರಿತಾನೆ ಇರ್ತಾರೆ. ಹಾಗಾಗಿ ಇವತ್ತು ಮಹಿಳೆಯರಿಗೆ ಅತ್ಯಂತ ಕಾಡುವಂಥ ವಿಚಾರ ಅಂತಂದ್ರೆ ರಕ್ತಸ್ರಾವ. ಅದು ಮುಟ್ಟು ಶುರುವಾದಾಗ್ಲಿಂದ ಮುಟ್ಟು ನಿಲ್ಲೋವರೆಗೂ ಇರುತ್ತೆ. ಆದರೆ ವಿಪರೀತ ರಕ್ತಸ್ರಾವ ಆದಾಗ ಅವರು ಭಯ ಪಡ್ಬೇಕಾ, ಏನ್ ಮಾಡ್ಬೇಕು? ಯಾಕಂದ್ರೆ ನಿತ್ರಾಣ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಅವರಿಗೆ ಕಿವಿ ಮಾತು ಹೇಳ್ಬಿಟ್ಟು ಅವರ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಏನ್ ಮಾಡ್ಬೇಕು ಅಂತ ಅವರು ತಿಳಿಸಕ್ ಬಂದಿದ್ದಾರೆ. ಸ್ವಾಗತ ರಾಜಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್, ಧನ್ಯವಾದಗಳು ಈ ಅವಕಾಶಕ್ಕಾಗಿ. ನೀವ್ ಇವಾಗ್ಲೇ ಹೇಳಿದಾಗೆ ರಕ್ತಸ್ರಾವದ ಬಗ್ಗೆ, ಮಹಿಳೆಯರಿಗೆ ರಕ್ತಸ್ರಾವ ಅಂದ್ರೆ ಮಾಮೂಲು ಅಂತ ಅನ್ಸುತ್ತೆ. ಆದ್ರೆ ಕೆಲವೊಮ್ಮೆ ಆ ರಕ್ತಸ್ರಾವ ಅವರಿಗೆ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ತಂದಿಟ್ಕೋಬಹುದು. ಸೊ ಅದು ಯಾವಾಗ ಸಮಸ್ಯೆ ಆಗತ್ತೆ ಅಂತ ಅವ್ರು ತಿಳಿಬೇಕು. ಅದರ ಬಗ್ಗೆ ನಾವು ಈಗ ತಿಳಿಸ್ಕೊಡುವ ಅಂತ ಹೇಳಿ ಇವತ್ತಿನ ದಿನ ಅದರ ಬಗ್ಗೆ ಮಾತಾಡೋಣ. ಓಕೆ, ಈಗ ಮಹಿಳೆಯ ಋತುಸ್ರಾವ, ಪ್ರತಿ ಮಾಸಿಕ ಋತುಸ್ರಾವದಲ್ಲಿ ಅವಳಿಗೆ ಸಾಧಾರಣವಾಗಿ 50ರಿಂದ 80 ಮಿಲಿಲೀಟರ್ ಅಷ್ಟು ರಕ್ತಸ್ರಾವ ಆಗ್ತದೆ. 50ರಿಂದ 80 ಮಿಲಿಲೀಟರ್ ಅಂದ್ರಲ್ಲ, ಅದು ನಮ್ಮ ಹೃದಯದ 6ರಿಂದ 8 ಮಿಡಿತಗಳಿಗೆ ಬರುವಂತ ರಕ್ತಗಳು ಅಷ್ಟೇ ಅಂತ ಹೇಳ್ಬೋದು ನಾವು. ಅಂದ್ರೆ ಅಷ್ಟು ರಕ್ತವನ್ನ ಅವರು ಕಳ್ಕೊತಾರೆ. ಹಾಗಾಗಿ ಅದೇನು ಹೆಚ್ಚಲ್ಲ, ನೋಡ್ತಾ ಮತ್ತೆ ಅದು ಬಂದ್ಬಿಡುತ್ತೆ. ಹೌದು, 50ರಿಂದ 80 ಮಿಲಿಲೀಟರ್ ಇರುತ್ತೆ. ನಮ್ಮ ದೇಹದಲ್ಲಿ 5 ಲೀಟರ್ ರಕ್ತ ಇರುತ್ತೆ. ಅವಾಗ ಇದೇನು ಅಂತ ಅನ್ಸ್ಬೋದು. ಆದ್ರೆ ಅದು ತುಂಬಾ ದಿನಗಳ ಕಾಲ ಹೋದ್ರೆ, ನಾರ್ಮಲ್ ಆಗಿ ಮುಟ್ಟಾದವರಿಗೆ 5 ತಪ್ಪಿದ್ರೆ 7 ದಿನದ ಒಳಗೆ ಬ್ಲೀಡಿಂಗ್ ಆಗ್ಬೇಕು, ಆಮೇಲೆ ನಿಲ್ಬೇಕು. ಸೊ ಅದು ಈ ದಿನಗಳಿಗಿಂತ ಜಾಸ್ತಿ ಹೋದ್ರೆ, 30ರಿಂದ 50ರಿಂದ 80 ml ಗಿಂತ ಜಾಸ್ತಿ ಹೋದ್ರೆ, ಅಥವಾ ಅವರು ಬಳಸುವ ಪ್ಯಾಡ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರೆ, 2-3 ಗಂಟೆಗೊಮ್ಮೆ ಪ್ಯಾಡ್ ಬದಲಾಯಿಸ್ಬೇಕು ಅಂತ ಆಯ್ತು ಅಂದ್ರೆ ಅದನ್ನ ನಾವು ಅಧಿಕ ರಕ್ತಸ್ರಾವ ಅಂತ ಹೇಳ್ತೇವೆ. ಹೀಗೆ ರಕ್ತಸ್ರಾವ, ಬ್ಲೀಡಿಂಗ್ ಹೇಳಿದ ಕೂಡಲೇ, ನಾನೊಮ್ಮೆ ಹೋದಾಗ ಇದೇ ತರ ಒಮ್ಮೆ ಟಿವಿಯಲ್ಲಿ ಹೋಗಿದ್ದೆ ಮೇಡಮ್ ಮಾತಾಡಕ್ಕೆ. ಅವ್ರು ಕೇಳಿದ್ರು, ಆ ರಕ್ತಸ್ರಾವನು ಹೆರಿಗೆ ಆಗುವ ಮೇಲೆ ಆಗೋ ರಕ್ತಸ್ರಾವನು ಸೇಮ್ ಅಂತ. ಅಲ್ಲ, ಅದಕ್ಕೆ ವ್ಯತ್ಯಾಸವಿದೆ. ಹೆರಿಗೆ ಮೇಲೆ ನಂತರ ಆಗುವಂತ ರಕ್ತಸ್ರಾವ ಬೇರೆ, ಇದು ತಿಂಗಳು ಆಗುವ ಅವರ ಋತುಸ್ರಾವದಲ್ಲಿ ಬದಲಾವಣೆಯಾಗಿ ಆಗುವಂತಹ ಅಧಿಕವಾದ ರಕ್ತಸ್ರಾವ. ಅದರ ಕ್ವಾಂಟಿಟಿ ಜಾಸ್ತಿ ಹೋಗುತ್ತೆ, ಇಲ್ಲ ಹೆಚ್ಚು ದಿನಗಳವರೆಗೆ ರಕ್ತಸ್ರಾವ ಆಗತ್ತೆ ಮೇಡಮ್. ಬರೀ ರಕ್ತಸ್ರಾವ ಅಷ್ಟೇ ಅಲ್ಲ, ವಿಪರೀತ ಹೊಟ್ಟೆ ನೋವು ಬರುತ್ತೆ, ಕಿಬ್ಬಟ್ಟಿ ನೋವು ಬರುತ್ತೆ. ಯಾಕಂದ್ರೆ ಗಟ್ಟಿಯಾಗಿ ಕ್ಲಾಟ್ಸ್ ಹೋಗ್ತಾ ಇದ್ರೆ ಅದು ತಡ್ಕೊಳಕ್ ಆಗೋದಿಲ್ಲ ಅವ್ರಿಗೆ. ಸೊ ಹಾಗಾಗಿ ಒಂದ್ ಕಡೆಗೆ ರಕ್ತಸ್ರಾವದ್ದು ಸುಸ್ತು, ಇನ್ನೊಂದ್ ಕಡೆಗೆ ಹೊಟ್ಟೆ ನೋವು, ಕಿಬ್ಬಟ್ಟೆ ನೋವು. ಹಾಗಾಗಿ ತುಂಬಾ ಅವಸ್ಥೆ ಪಡ್ತಾರೆ ಕೆಲವರು ಹೆಣ್ಮಕ್ಳು. ಸೊ ಇದು ಯುವತಿಯರಲ್ಲಿ ಅಂದ್ರೆ ಹದಿಹರೆಯದ ಮಕ್ಕಳಲ್ಲಿ ಬರುವುದಕ್ಕೆ ಏನ್ ಕಾರಣಗಳು ಅಂತ ದಯವಿಟ್ಟು ತಿಳಿಸಿ. ಕರೆಕ್ಟ್ ಆಗಿ ಕೇಳಿದ್ರಿ ಮೇಡಮ್. ಈಗ ರಕ್ತಸ್ರಾವ ಬೇರೆ ಬೇರೆ ತರದಲ್ಲಿ ಹೆಚ್ಚಾಗಿ ಕಾಣ್ಲಿಕ್ಕೆ ಅವರ ವಯಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹದಿಹರೆಯದಲ್ಲಿ ಸಾಮಾನ್ಯವಾಗಿ ಅವರಿಗೆ ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ, ಅಂಡಾಣು ಬಿಡುಗಡೆ ಆಗುದಿಲ್ಲ. ನಮ್ಮ ಪಿಟ್ಯೂಟರಿ ಮತ್ತೆ ಓವೇರಿಯನ್ ಆಕ್ಸಿಸ್, HPO ಆಕ್ಸಿಸ್ ಅಂತ ಹೇಳ್ತೇವೆ, ಅದು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ 2ರಿಂದ 3 ವರ್ಷಗಳವರೆಗೆ ತಗೊಳ್ತದೆ, ಮುಟ್ಟು ಪ್ರಾರಂಭ ಆದ್ಮೇಲೆ. ಅದ್ರ ಜೊತೆಗೆ ಆ ಹುಡುಗಿಯರು ದಪ್ಪಗಾಗಿದ್ರೆ, ಸ್ಥೂಲಕ್ಕಾಗಿದ್ರು, ಇರ್ಬಿಟ್ರೆ ಅವ್ರಿಗೂ ಕೂಡ ಇದು ಓವ್ಯುಲೇಷನ್ ಆಗಲ್ಲ. ಸೊ ಅವಾಗ ಅವರಿಗೆ PCOS ಅಂತ ಇರುತ್ತೆ, ಅದು ಇನ್ನೊಂದು ಕಾರಣ. ಸೊ ಫಿಸಿಯೋಲಾಜಿಕಲ್ ಆಗಿ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಆವಾಗ ಬ್ಲೀಡಿಂಗ್ ಜಾಸ್ತಿ ಹೋಗುತ್ತೆ. 2-3 ತಿಂಗಳಿಗೊಮ್ಮೆ ಬ್ಲೀಡಿಂಗ್ ಆಗಿ ಬ್ಲೀಡಿಂಗ್ ಜಾಸ್ತಿ ಹೋಗುವಂತದ್ದು ಒಂದು. ಇನ್ನೊಂದು, ನೀವ್ ಹೇಳಿದಂತೆ ಸ್ಥೂಲಕಾಯರಾಗಿ ಹಾರ್ಮೋನ್ ವ್ಯತ್ಯಾಸಗಳಿದ್ದು PCOD, PCOS ನ ಸಮಸ್ಯೆಗಳಿದ್ದಾಗ ಹೋಗುವಂತದ್ದು. ಇನ್ನೊಂದು, ಎನೀಮಿಯಾ ಇದ್ದವರಿಗೂ, ರಕ್ತಹೀನತೆ ಇದ್ದವರಿಗೂ ಬ್ಲೀಡಿಂಗ್ ಜಾಸ್ತಿಯಾಗಿ ಹೋಗುತ್ತೆ, ಅದು ಒಂದು. ಆಮೇಲೆ ಅನಿಮಿಯಾ ಆಗತ್ತೆ, ಅನಿಮಿಯಾ ಇದ್ದವ್ರಿಗೆ ಬ್ಲೀಡಿಂಗ್ ಆಗತ್ತೆ. ಹಾಗಾಗಿ ಒಂದಕ್ಕೊಂದು
ಒಂದಕ್ಕೊಂದು ಸೇರಿಕೊಂಡಿದೆ. ನಾಲ್ಕನೆಯದಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡು ಬರುವಂತದ್ದು, ಹದಿಹರೆಯದ ವಯಸ್ಸಿನಲ್ಲಿಯೇ ಯುವತಿಯರು ಲೈಂಗಿಕವಾಗಿ ಆಕ್ಟಿವ್ ಆಗಿರುವುದರಿಂದ, ಸಕ್ರಿಯರಾಗಿರುವುದರಿಂದ ಕೆಲವೊಮ್ಮೆ ಲೈಂಗಿಕ ಸೋಂಕುಗಳು ಅದರಿಂದ ಕೂಡ ಹೆಚ್ಚು ರಕ್ತಸ್ರಾವ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕಡಿಮೆ ಸಂಖ್ಯೆಯಲ್ಲಿ ಕಂಡು ಬರುದು, ಆದ್ರೂ ಅದರ ಬಗ್ಗೆ ನಾವು ಯೋಚಿಸಬೇಕಾಗತ್ತೆ. ರಕ್ತ ಕಣಗಳಲ್ಲಿನ ವ್ಯತ್ಯಾಸಗಳು, ITP, ಪರ್ಪ್ಯೂರಾ ಇದ್ರೆ, ಹಿಮೋಫಿಲಿಯಾ ಇದ್ರೆ, ಅಥವಾ ವಾನ್ ವಿಲಿಬ್ರಾನ್ಸ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಫ್ಯಾಕ್ಟರ್ 8 ಅಂತ ಹೇಳ್ತೀವಿ, ಅದು ಅವರ ದೇಹದಲ್ಲಿ ಕಡಿಮೆ ಇದ್ದಾಗ. ಸೊ ಈ ಎಲ್ಲಾ ಕಾರಣಗಳಿಂದ ಕಡಿಮೆ ಆದ್ರೂ ಕೂಡ ಆಗತ್ತೆ. ಹೌದು, ಇದೆಲ್ಲ ಇದ್ದಾಗ ಹದಿಹರೆಯದ ಯುವತಿಯರಲ್ಲಿ ರಕ್ತಸ್ರಾವ ಜಾಸ್ತಿಯಾಗಿ ಕಂಡು ಬರುತ್ತೆ. ಅದೇ ನಾವು ಸಂತಾನೋತ್ಪತ್ತಿಯ ಸಮಯ, ರಿಪ್ರೊಡಕ್ಟಿವ್ ಪೀರಿಯಡ್ ಅಂತ ಬಂದ್ರೆ, ಕಾಮನ್ ಆಗಿರುವಂತ ಯುವತಿಯರಲ್ಲಿ ಕಾಣುವಂತದ್ದು, ಕಾಮನ್ ಆಗಿರುವಂತದ್ದು ಪ್ರೆಗ್ನೆನ್ಸಿ ರಿಲೇಟೆಡ್ ಬ್ಲೀಡಿಂಗ್ ಇರ್ಬೋದು, ಪ್ರೆಗ್ನೆಂಟ್ ಆದಾಗ ಬ್ಲೀಡಿಂಗ್ ಆಗುವಂತದ್ದು, ಕೆಲವೊಮ್ಮೆ ಅಬಾರ್ಷನ್ ಗಳ ಬ್ಲೀಡಿಂಗ್ ಆಗಿರ್ಬೋದು. ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ನಾವೇನ್ ಹೇಳ್ತೇವೆ, ಗರ್ಭನಾಳದಲ್ಲಿ ಗರ್ಭ ನಿಂತಾಗ ಅವಳ ಮಾಮೂಲು ಡೇಟಿಗೆ ಬ್ಲೀಡಿಂಗ್ ಆಗಿದ್ರು ಮಧ್ಯದಲ್ಲಿ ಮತ್ತೊಮ್ಮೆ ಬ್ಲೀಡಿಂಗ್ ಕಾಣಿಸ್ಕೊಳ್ಬಹುದು. ಆಮೇಲೆ ಇತ್ತೀಚಿನ ಯುವತಿಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗರ್ಭ ನಿರೋಧಕ ಪಿಲ್ಸ್ ಅಂತ ನಾವೇನ್ ಕೊಡ್ತೇವೆ ಅದನ್ನ ರೆಗ್ಯುಲರ್ ಆಗಿ ತಗೊಳ್ಳೋದಿಲ್ಲ, ಅವ್ರಿಗೆ ಬೇಕಾದಾಗೆ ತಗೊಳ್ತಾರೆ. ಅದು ಹಾರ್ಮೋನ್ ಪಿಲ್ಸ್ ಆಗಿರೋದ್ರಿಂದ ಅದನ್ನ ವ್ಯವಸ್ಥಿತವಾಗಿ ತಗೊಳ್ಳದಿದ್ರೆ ಕೂಡ ಬ್ಲೀಡಿಂಗ್ ಪ್ರಾಬ್ಲಮ್ ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೊಂದು ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಪಿಲ್, IPIL, ಅದರ ಸರಿಯಾದ ನಿರ್ದೇಶನ ಇಲ್ಲದೆ ಅದನ್ನ ಯೂಸ್ ಮಾಡಿದ್ರೆ ಕೂಡ ಈ ತರ ಇರೆಗ್ಯುಲರ್ ಬ್ಲೀಡಿಂಗ್ ಬರ್ಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್, ಅವರಿಗೆ ಲೈಂಗಿಕ ಸಂಪರ್ಕ ಇರುತ್ತೆ. ಸೊ ಲೈಂಗಿಕವಾಗಿ ಹರಡುವಂತಹ ಸೋಂಕುಗಳಿಂದ, ಜನನಾಂಗದ ಸೋಂಕುಗಳಿಂದ ಕೂಡ ಈ ತರ ಬ್ಲೀಡಿಂಗ್ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕೆಲವೊಮ್ಮೆ ಜೊತೆಗೆ ಕೆಂಪು ಜೊತೆಗೆ ಬಿಳೆ ಬಟ್ಟೆ ಕೂಡ, ಬಿಳೆ ಸೆರಗು ಕೂಡ ಆಗತ್ತಲ್ವಾ, ಆತರ ಇನ್ಫೆಕ್ಷನ್? ಹೌದು, ಆಗತ್ತೆ. ವಾಸನೆಯಿಂದ ಕೂಡಿದ ಬಿಳಿ ಸೆರಗು, ಅದಕ್ಕೆ ಕೆರೆತ ಇರತ್ತೆ. ಆಮೇಲೆ ಅದು ತಮ್ಮ ಒಳ ಉಡುಪುಗಳನ್ನ ಸ್ಟೇನ್ ಮಾಡತ್ತೆ, ಅಂತಹದ್ದು ಕೂಡ ಇರ್ಲಿಕ್ಕೆ ಸಾಧ್ಯತೆ ಇರತ್ತೆ. ಹಾಗೆ ಇನ್ನು ಮುಂದುವರಿಸಿ ಹೋದ್ರೆ ಒಂದು 30-40 ವರ್ಷ, ಈಗ 30-40 ಅಲ್ಲ, ಬೇಗನೆ ಕಾಣಿಸ್ಕೊಳ್ಳುತ್ತೆ. ಮಕ್ಕಳು ಆದ್ಮೇಲೆ ಗರ್ಭ ಬೇಡ ಅಂತ ಕಾಪಟಿ ಹಾಕಿಸ್ಕೊಂಡಿರ್ತಾರೆ, ಅಥವಾ ಇನ್ನೇನಾದ್ರೂ ಮಾತ್ರೆಗಳು ತಗೋತಿರ್ತಾರೆ, ಅಂಥವ್ರಿಗೂ ಆಗತ್ತಲ್ವಾ? ಅಂತವು ಕೆಲವೊಮ್ಮೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನಾನು ಅವಾಗ್ಲೇ ಹೇಳಿದಾಗೆ, ಗರ್ಭ ನಿರೋಧಕ ಗುಳಿಗೆಗಳು, ಮಾತ್ರೆಗಳೇನಿರುತ್ತೆ ಅದನ್ನ 21 ದಿನ ರೆಗ್ಯುಲರ್ ಆಗಿ ತಕೊಳ್ಬೇಕು, ದಿನಾ ತಪ್ಪದೆ ತಕೊಳ್ಬೇಕು. ಅದನ್ನ ಏನಾದ್ರೂ ಆಚೀಚೆ ಮಾಡಿದ್ರೆ, ಕಾಪರ್ ಹಾಕಿಕೊಂಡಿದ್ದು ಅದರ ಥ್ರೆಡ್, ಅದರ ನೂಲು ತುಂಬಾ ಉದ್ದವಾಗಿದ್ದು ಇನ್ಫೆಕ್ಷನ್ ಆಗಿದ್ರೆ, ಏನಾದ್ರೂ ಸೋಂಕಾಗಿದ್ರೆ ಅದರಿಂದನೂ ಬ್ಲೀಡಿಂಗ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಜೊತೆಗೆ ಅವರ ಲೈಂಗಿಕವಾದ ಹೈಜೀನ್ ಸರಿಯಾಗಿ ಇಲ್ಲದಿದ್ರೆ ಕೂಡ ಪೆಲ್ವಿಕ್ ಇನ್ಫೆಕ್ಷನ್ ಆಗಿ ಬ್ಲೀಡಿಂಗ್ ಆಗ್ಲಿಕ್ಕೆ ಸಾಧ್ಯತೆ. ಈ ಕಾಪರ್ ಇದ್ದಿದ್ದು ಎರೋಡ್ ಆಗ್ಬಿಟ್ಟು ಒಳಗಡೆ ಹೋಗಿದ್ದನ್ನು ನಾವು ನೋಡಿದೀವಿ ಅಲ್ವಾ? ಹಾಗೂ ಆಗ್ಬೋದಲ್ವಾ? ಎಷ್ಟೋ ದಿನದ ಹಾಕೊಂಡು ಮರ್ತು ಬಿಟ್ಟಿರ್ತಾರೆ ಅವರು, ಕೆಲವರು ಮರ್ತು ಬಿಡ್ತಾರೆ. ನಾವ್ 5 ವರ್ಷದ್ದು 7 ವರ್ಷದ್ದು ಹಾಕೊಂಡಿದೀವಿ ಅಂತ. ಅದು ಗರ್ಭಕೋಶದ ಒಳಪದ್ರಕ್ಕೆ ಅಂಟ್ಕೊಂಡಿರತ್ತೆ. ಕೆಲವು ಸಂದರ್ಭಗಳಲ್ಲಿ ಅದು ಗರ್ಭಕೋಶವನ್ನ ತೂರಿ ಹೊರಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಅದರ ಕಾರಣಗಳಲ್ಲಿ ಅವರಿಗೆ ತುಂಬಾ ಕಡಿಮೆ ಚಾನ್ಸಸ್ ಮೇಡಮ್ ಅದು. ಅದರಲ್ಲಿ ಅವರಿಗೆ ಹೊಟ್ಟೆ ನೋವು, ವೆರಿ ರೇರ್ ಹೊಟ್ಟೆ ನೋವು ಬರುವಂತದೆಲ್ಲ ಸಾಧ್ಯತೆ ಇರತ್ತೆ. ಹಾಗೆ ಇದು ಅವರ ರಿಪ್ರೊಡಕ್ಟಿವ್ ಪೀರಿಯಡ್ ಅಲ್ಲಿ ಹೇಳ್ಬಹುದು. ಇನ್ನು ಮುಂದೋಗಿ ನಾವು ಮಿಡ್ಲ್ ವಯಸ್ಸು ಅಂತ ಹೇಳಿದ್ರೆ, ನಡು ಹರೆಯದಲ್ಲಿ ಅಂತ ಹೇಳಿದ್ರೆ, ಗರ್ಭಕೋಶದ ಗಡ್ಡೆಗಳು, ಫೈಬ್ರಾಯ್ಡ್ ಗಡ್ಡೆಗಳಾಗಿರ್ಬೋದು, ಅಡಿನೋಮಯೋಸಿಸ್ ಆಗಿರ್ಬೋದು, ಗರ್ಭಕೋಶನೇ ದಪ್ಪ ಆಗಿರುವಂತದ್ದು, ಪಾಲಿಪ್ಸ್ ಅಂತ ಹೇಳ್ತೀವಿ, ಎಂಡೋಮೆಟ್ರಿಯಲ್ ಪಾಲಿಪ್ಸ್, ಗರ್ಭಕೋಶದ ಒಳಗಡೆ ದುರ್ಮಾಂಸಗಳ ಬೆಳವಣಿಗೆ ಆಗಿರಬಹುದು. ಅದರಿಂದನೂ ಪೆಲ್ವಿಕ್ ಇನ್ಫ್ಲಮೇಷನ್ ಡಿಸೀಸ್ ಇಂದನೂ ಕೂಡ ಋತುಸ್ರಾವದ ಸಮಯದಲ್ಲಿ ನೋವಿನೊಂದಿಗೆ ಹೆಚ್ಚಾದ ಬ್ಲೀಡಿಂಗ್ ಕೂಡ ಇರ್ಲಿಕ್ಕೆ ಸಾಧ್ಯತೆ ಇರತ್ತೆ. ಇನ್ನು ಮತ್ತೆ ನಾವು ಮುಂದೋಗಿ ಮೆನಪಾಸ್ ಬರುವ ಟೈಮಿಗೆ ಹತ್ರದಲ್ಲಿ ಒಂದು 40-50 ವರ್ಷಗಳವರೆಗೆ ಇದೇನಾಗತ್ತೆ ಅಂದ್ರೆ, ಹದಿಹರೆಯದ್ದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಲ್ಲಿ ಪುನಃ ಬರುತ್ತೆ. ಈಸ್ಟ್ರೋಜನ್ ಪ್ರಮಾಣ ಅವಾಗನು ಏನಾಗತ್ತೆ, 2-3 ತಿಂಗಳಿಗೊಮ್ಮೆ ಬ್ಲೀಡಿಂಗ್ ಆಗುವವರಿದ್ದಾರೆ, ಅವರಿಗೆ ಕೂಡ ಹೆಚ್ಚಾಗಿ ಬ್ಲೀಡಿಂಗ್ ಹೋಗುವ ಸಾಧ್ಯತೆಗಳು ಇರತ್ತೆ. ಲೇಟ್ ಪೋಸ್ಟ್ ಮೆನಪಾಸಲ್ ಅಲ್ಲಿ ಹಾಗೆ 50 ವರ್ಷ ದಾಟಿದ ಮೇಲೆ ನಾವು ಬ್ಲೀಡಿಂಗ್ ಅಂತ ಹೇಳಿದ್ರೆ ಮ್ಯಾಲಿಗ್ನೆನ್ಸಿ, ಅದರ ಬಗ್ಗೆ ಕೂಡ ಯಾವುದೇ ಕ್ಯಾನ್ಸರ್ ಇದೆಯಾ ಬಹಳ ನೆನ್ಪಿಟ್ಕೊಳ್ಬೇಕು. ಒಂದು ಸಲ ಮುಟ್ಟು ನಿಂತು ಹೋದ್ಮೇಲೆ ಅವ್ರಿಗೆ ಮತ್ತೆ ರಕ್ತ ಬರ್ತಾ ಇದ್ರೆ ಒಳಗಡೆಗೆ ಏನಾದ್ರೂ ಕ್ಯಾನ್ಸರ್ ಇದೆನಾ ಅಂತ ಅವರು ಗುರುತಿಸ್ಕೊಂಡು, ಯಾಕಂದ್ರೆ ನಮ್ಮ ಅಜ್ಜಿಗೂ ಹೀಗೆ ಆಗಿತ್ತು, ಅದು ಗೊತ್ತಾಗಿರ್ಲಿಲ್ಲ ನನಗೆ. ಅವ್ರು ಕೇಳಿ ಎಲ್ಲಿದೆ ಏನು ಅಂತ ಹೋಗಿ ಅವರೇ ಡಾಕ್ಟರ್ಗೆ ಹೇಳಿದ್ರು,
ನೋಡಿ ನನ್ ಗರ್ಭಕೋಶನ ನೋಡಿ ಅಂತ ಅವರೇ ಕೇಳ್ಕೊಂಡ್ಬಿಟ್ಟಿದ್ರು. ಅಷ್ಟು ಅದೇ ಬುದ್ಧಿವಂತ ನಮ್ಮ ಅದೇ ಅಜ್ಜಿ. ಹಾ, ಮುಟ್ಟು ನಿಂತ ಬಳಿಕ 1 ವರ್ಷದವರೆಗೆ ಪೀರಿಯಡ್ ಆಗ್ಲಿಲ್ಲ ಅಂದ್ರೆ ನಾವು ಮೆನಪೋಸ್ ಅಂತ ಹೇಳ್ತೀವಿ. ಆ ಮೆನಪೋಸ್ ನಂತರ ಗರ್ಭಕೋಶದಿಂದ ರಕ್ತಸ್ರಾವ ಆದ್ರೆ, ಅಥವಾ 2 ಪೀರಿಯಡ್ ನ ಮಧ್ಯೆ ಎಂಟರ್ ಪೀರಿಯಡ್ ಅಲ್ಲಿ ಅದು ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆದ್ರೆ, ಗಂಡ ಹ್ಮ್ ಹೆಂಡತಿ ಸಂಭೋಗ ಆದ್ಮೇಲೆ ಬ್ಲೀಡಿಂಗ್ ಆಗ್ತಾ ಇದ್ರೆ, ಆ ಎಲ್ಲಾ ಹ್ಮ್ ಸನ್ನಿವೇಶಗಳಲ್ಲಿ ಕೂಡ ಹ್ಮ್ ಗರ್ಭಕೋಶದ ಕತ್ತಿನ ಕ್ಯಾನ್ಸರ್ ಇದೆಯಾ ಅಂತ ಕಂಡು ಹಿಡಿದು ಪತ್ತೆ ಹಚ್ಚೋದು ಮಾಡ್ಲೇಬೇಕು. ವಿ ಶುಡ್ ರೂಲ್ ಔಟ್ ಓಕೆ. ಮ್ಯಾಲಿಗ್ನೆನ್ಸಿ ಆ ಹ್ಮ್ ಕ್ಷಣಗಳಲ್ಲಿ. ಹ್ಮ್ ಹ್ಮ್ ಹೌದು. ಸೊ ಹ್ಮ್ ಹೀಗೆ ಪ್ರತಿ ಹ್ಮ್ ಒಂದು ಏಜ್ ಗ್ರೂಪ್ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಬ್ಲೀಡಿಂಗ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಈಗ ಬೇರೆ ಬೇರೆ ಕಾರಣಗಳು ಹೇಳಿದ್ರೆ ಯಾವ್ಯಾವ ಪರೀಕ್ಷೆಗಳನ್ನ ಮಾಡ್ತೀರಿ? ಇದೇ ಇದರಿಂದ ಆಗ್ತಾ ಇದೆ ಅಂತ ಕಂಡಿಡಿಯಕ್ಕೆ ಯಾವ ತರ ಪರೀಕ್ಷೆಗಳನ್ನ ಮಾಡ್ತೀರಿ ನೀವು? ಓಕೆ. ಹದಿಹರೆಯದ ಸಮಯದಲ್ಲಿ ಯೂಶುವಲ್ ಆಗಿ ಹೇಳಿದೆ ನಾನು, ಹಾರ್ಮೋನ್ ವ್ಯತಿರಿಕ್ತತೆ ಇರುತ್ತೆ ಅಂತ. ಆದ್ರೂ ಹ್ಮ್ ಅವರಿಗೆ ಈ ಹದಿಹರೆಯ ಮತ್ತೆ ಪೆರಿಮೆನಪಾಸಲ್ ಪೀರಿಯಡ್ ಅಲ್ಲಿ ಏನಾಗತ್ತೆ ಮೇಡಮ್ ಅಂತ ಹೇಳಿದ್ರೆ, ಹ್ಮ್ ಜನಸಾಮಾನ್ಯರು ತಿಳಿದುಕೊಳ್ಳೋದೇನೆಂದ್ರೆ, ಇವಾಗ ಪೀರಿಯಡ್ ಇರೆಗ್ಯುಲರೇ ಇರುತ್ತೆ, 2-3 ಹ್ಮ್ ತಿಂಗಳಿಗೊಮ್ಮೆ ಬ್ಲೀಡಿಂಗ್ ಆದಾಗ ಬ್ಲೀಡಿಂಗ್ ಜಾಸ್ತಿ ಹೋಗೋದು ವಾಡಿಕೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ಆದ್ರೆ ಆ ಹ್ಮ್ ಅತಿಯಾದ ಬ್ಲೀಡಿಂಗ್ ಇಂದಾಗಿ ಅವರಿಗೆ ರಕ್ತಹೀನತೆ ಆಗತ್ತೆ, ಹ್ಮ್ ಸುಸ್ತಾಗತ್ತೆ, ಅವರ ಹೃದಯ ಕೆಲಸ ಮಾಡೋದು ಕಡಿಮೆ ಮಾಡತ್ತೆ, ಕೆಲಸ ಹ್ಮ್ ಮಾಡುವಾಗ ಅವರಿಗೆ ಮೇಲುಸಿರು ಬರುತ್ತೆ, ಮೈ ಕೈಯಲ್ಲಿ ನೀರು ಹೌದು. ತುಂಬಿಕೊಳ್ತಾರೆ, ದಪ್ಪ ಆಗ್ತಾರೆ. ಹ್ಮ್ ಕೆಲವೊಮ್ಮೆ ಅವರು ನಾವು ಹೆಲ್ದಿ ಆಗಿದೀವಿ ಅನ್ಕೊಳ್ತಾರೆ, ಆದ್ರೆ ಅದು ಹಾ ಎಡಿಮ್ಯಾಟಿಕ್ ಫ್ಲೂಯಿಡ್ ಅದು ತುಂಬಿ ದಪ್ಪ ಆಗುದು ಫ್ಲೂಯಿಡ್. ಆಗಿರುತ್ತೆ. ಸೊ ಹ್ಮ್ ಹದಿಹರೆಯದಲ್ಲಿ ನಾವು ರಕ್ತ ಪರೀಕ್ಷೆ ಮಾಡಿ ನೋಡ್ತೀವಿ, ಪೆರಿಫೆರಲ್ ಹ್ಮ್ ಸ್ಮಿಯರ್ ಮಾಡಿ ನೋಡ್ತೀವಿ, ಸ್ಕ್ಯಾನಿಂಗ್ ಹ್ಮ್ ಮಾಡಿ ನೋಡ್ತೀವಿ. ಹ್ಮ್ ಮಧ್ಯದ ಪೀರಿಯಡ್ ಅಲ್ಲಿ ಫಸ್ಟ್ ಆಫ್ ಆಲ್ ಪ್ರೆಗ್ನೆಂಟ್ ಇದ್ದಾರಾ ಇಲ್ವಾ ಅಂತ ಅದನ್ನ ರೂಲ್ ಔಟ್ ಮಾಡ್ತೀವಿ, ಪ್ರೆಗ್ನೆನ್ಸಿ ಹ್ಮ್ ರಿಲೇಟೆಡ್ ಕಾಸ್ ಅಂತ ನೋಡ್ಲಿಕ್ಕೆ. ಹ್ಮ್ ಕೊನೆಯ ಇದರಲ್ಲಿ ನಡುವಯಸ್ಸಿನಲ್ಲಿ ಮೆನಪಾಸಲ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿ ಹ್ಮ್ ನೋಡ್ಬೇಕಾಗತ್ತೆ. ಅದು ಹ್ಮ್ ಯೋನಿ ಮೂಲಕ ಮಾಡುವ ಸ್ಕ್ಯಾನಿಂಗು ಆಗಿರ್ಬೋದು. ಯಾಕೆಂದ್ರೆ ಜನಗಳಲ್ಲಿ ಓ ಕೆಲವೊಮ್ಮೆ ತಪ್ಪು ತಿಳುವಳಿಕೆ ಇದೆ, ವೆಜೈನಲ್ ಓ ಸ್ಕ್ಯಾನಿಂಗ್ ಮಾಡಿದ್ರೆ ಟ್ರಾನ್ಸ್ವೆಜೈನಲ್ ಬ್ಲೀಡಿಂಗ್ ಜಾಸ್ತಿ, ಸ್ಕ್ಯಾನಿಂಗು. ಆ ಓಕೆ ಹಾ, ಓಕೆ. ಜಾಸ್ತಿ ಬಟ್ ಆಗತ್ತೆ ಅಂತ. ಬಟ್ ಹ್ಮ್ ಆಕ್ಚುಲಿ ನಮ್ಗೆ ಗರ್ಭಕೋಶದ ಒಳ ಮೈ ಹತ್ರದಿಂದ ಕಾಣತ್ತೆ. ಇಟ್ ಇಸ್ ಮೋರ್ ಹ್ಮ್ ಕ್ಲಿಯರ್ಲಿ ವಿಸಿಬಲ್ ಅಂಡ್ ಡಯಾಗ್ನೋಸ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಈಸಿ ಸೊ ಆ ಆಗತ್ತೆ. ಸ್ಕ್ಯಾನಿಂಗ್ ಬೇಕಾಗಿ ಬರ್ಬೋದು. ಗಡ್ಡೆಗಳಿದ್ದಾಗ ಕಾಲ್ಪೋಸ್ಕೋಪಿ. ಲ್ಯಾಪ್ರೋಸ್ಕೋಪಿ ಬೇಕಾಗತ್ತೆ ಮೇಡಮ್. ಓಕೆ. ಎಂಡೋಮೆಟ್ರಿಯೋಸಿಸ್ ಟೈಮ್ ಅಲ್ಲಿ, ಎಂಡೋಮೆಟ್ರಿಯೋಸಿಸ್ ಕೆಲವೊಮ್ಮೆ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗಲ್ಲ, ಹ್ಮ್ ಅಂತವರಿಗೆ ಲ್ಯಾಪ್ರೋಸ್ಕೋಪಿ ಮಾಡಿ ನೋಡ್ಬೇಕಾಗತ್ತೆ. ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೇವೆ. ಹಾಗೆ ಹ್ಮ್ CT MRI ಗಳು ಕೂಡ ಬೇಕಾಗ್ಬೋದು. ಹ್ಮ್ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡೋದು ಎಲ್ಲರಿಗೆ, ಈಗ ನಾವು ಮುಟ್ಟು ನಿಲ್ಲುವ ಟೈಮ್ ಅಲ್ಲಿ 40 ಹ್ಮ್ ವರ್ಷದ ಮೇಲೆ ಬ್ಲೀಡಿಂಗ್ ಅಂತ ಬಂದ್ರೆ ಮೇಡಮ್, ಹ್ಮ್ ನಾವೇನ್ ಹೇಳ್ತೀವಿ ಅವರಿಗೆ ಅಂತ ಹೇಳಿದ್ರೆ, ಒಮ್ಮೆ ಗರ್ಭಕೋಶ ಕ್ಲೀನ್ ಮಾಡೋಣ, DNC ಮಾಡೋಣ, ಅಥವಾ ಎಂಡೋಮೆಟ್ರಿಯಲ್ ಬಯಾಪ್ಸಿ ಮಾಡೋಣ ಅಂತ. ಯಾಕೆಂದ್ರೆ ನಮ್ಗೆ ಕ್ಯಾನ್ಸರ್ ಇದೆಯೋ ಇಲ್ವೋ ನೋಡ್ಬೇಕು. ಹಾ ಜನ ಏನ್ ಅದು ಮಾಡ್ತಾರೆ, ಹಿಸ್ಟೋಪೆಥಾಲಜಿಯಲ್ಲಿ ನೋಡ್ಕೊಂಡು ಹಾ, ಅದು ಆಮೇಲೆ ಶೇಡ್ ಟ್ರೀಟ್ಮೆಂಟ್ ನೋಡ್ಕೊಂಡು ಕೊಡ್ಲಿಕ್ಕೆ, ಡಯಾಗ್ನೋಸಿಸ್. ಓಕೆ ಓಕೆ ಓಕೆ. ಡಯಾಗ್ನೋಸಿಸ್ ಮಾಡ್ಲಿಕ್ಕೋಸ್ಕರ. ಅವಾಗ ಜನ ಯೂಶುವಲಿ ಏನ್ ಮಾಡ್ತಾರೆ, ನಮ್ಮ ಮಹಿಳೆಯರಂದ್ರೆ ಡಾಕ್ಟರ್ನ ಬದಲಿ ಮಾಡ್ತಾರೆ. ಇವ್ರು ನಮ್ಗೆ ಸರ್ಜರಿ ಮಾಡ್ಲಿಕ್ಕೆ ಹೇಳಿದ್ರ ಅಂತ ಹೇಳಿ ಅವರು ಬೇರೆ ಕಡೆ ಹೋಗ್ತಾರೆ. ಆದ್ರೆ ನಾನ್ ಏನ್ ಹೇಳ್ಲಿಕ್ಕೆ, ನಾನು ಹೋದಷ್ಟು ಕಡೆನೇ ಇದನ್ನ ಹೇಳ್ತೇನೆ, ಈ ಡಯಾಗ್ನೋಸ್ಟಿಕ್ ಏನು ನಾವು DNC ಅಂತ ಆಡು ಮಾತಲ್ಲಿರುವುದು, ಅಥವಾ ಎಂಡೋಮೆಟ್ರಿಯಲ್ ಬಯಾಪ್ಸಿ, ಅದರಿಂದ ಹ್ಮ್ 2 ಉಪಕಾರ ಇದೆ ಅವರಿಗೆ, 2 ಹ್ಮ್ ಬೆನಿಫಿಟ್ಸ್. ಒಂದ್, ಹ್ಮ್ ಇಟ್ ಇಸ್ ಥೆರಪ್ಯೂಟಿಕ್, ವೆನ್ ವಿ ಕ್ಯೂರೇಟ್ ಹೌದು. ಔಟ್ ಆಲ್ ದ ಎಂಡೋಮೆಟ್ರಿಯಲ್ ಟಿಶ್ಯೂ, ಅವರ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಹ್ಮ್ ಎರಡನೇದು, ನಾವು ಅದನ್ನ ಹಿಸ್ಟೋಪೆಥಾಲಜಿ ಮಾಡುವ ಕಾರಣ ಅವ್ರಿಗೆ ಹ್ಮ್ ಯಾವ ರೀಸನ್ ಇಂದ ಬ್ಲಡ್ ಜಾಸ್ತಿ ಹೋಗ್ತಾ ಇದೆ ಅದನ್ನ ಕಂಡಿಡ್ಲಿಕ್ಕೆ ಅದು ಆಗ್ತದೆ. ಸೊ ವಿ ಗೊತ್ತಾಗತ್ತೆ. ಕ್ಯಾನ್ ಓಕೆ ಟ್ರೀಟ್, ಹಾ, ಅವರಿಗೆ ಓಕೆ ಅದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೂ ಈಸಿ ಆಗತ್ತೆ. ಸೊ ಓಕೆ ಅದು ಓಕೆ ಮಾಡಿ ಕಂಡು ಹಿಡಿತೇವೆ ಮೇಡಮ್, ಈ ತರ. ಓಕೆ ಹಾಗೆ ಓಕೆ. ಹಾ ಹಾಗೆ ಆಮೇಲೆ ಒಂದು ಸಲ ಸರ್ವೈಕಲ್ ಗೊತ್ತಾದ್ಮೇಲೆ ಸರ್ವೈಕಲ್ ಇದ್ದಿದ್ರೆ ಏನ್ ಮಾಡ್ತೀರಾ? ಸರ್ವೈಕಲ್ ಪಾಲಿಪ್ಪು. ಕಾಸಸ್ ನೋಡ್ಲಿಕ್ಕೆ, ಹ್ಮ್ ಸರ್ವೈಕಲ್ ಪಾಲಿಪ್ ಇದ್ರೆ ಅದು ನಾವು ಕೆಳಗಡೆಯಿಂದ ಪರೀಕ್ಷೆ ಮಾಡುವಾಗ್ಲೇ ಕಾಣತ್ತೆ. ಆಮೇಲೆ ಹಾ ಇಲ್ಲಿ ಏನಾದ್ರೂ ಇರೋಷನ್ ಗಳೆಲ್ಲ ಇದ್ರೆ ಪ್ಯಾಪ್ಸ್ಮಿಯರ್ ಮಾಡಿ ಕ್ಯಾನ್ಸರ್ ಸರ್ವಿಕ್ಸ್ ಏನಾದ್ರೂ ಇದೆಯಾ ಅಂತ ನೋಡ್ತೇವೆ. ಇನ್ನೂ ಹ್ಮ್ ನಮ್ಗೆ ಅದು ಡೌಟ್ಫುಲ್ ಇದೆ ಅಂದ್ರೆ, ಕೆಲವು ಡೈಗಳನ್ನ ಬಳಸ್ತೀವಿ, ಲ್ಯೂಗಾಲೈಡಿನ್ ಅಂತ ಏನಿದೆ ಅದನ್ನ ಬಳಸಿ. ಹ್ಮ್ ಕಾಲ್ಪೋಸ್ಕೋಪಿ ಅಂತ ಇದೆ, ಒಂದು ಓಕೆ. ಲೈಟ್ ನೋಡಿ ಹಾಕಿ ನೋಡುವಂತದ್ದು. ಹ್ಮ್ ಅದರಲ್ಲಿ ನೋಡಿ ಡಯಾಗ್ನೋಸಿಸ್ ಮಾಡ್ತೇವೆ, ಯಾವ ಕಾರಣದಿಂದ ಇವರಿಗೆ ತೊಂದರೆ ಆಗ್ತಾ ಉಂಟು ಅಂತ ಹೇಳಿ. ಓಕೆ. ಸೊ ನೀವು ಕಣ್ಣಾರೆ ನೋಡ್ಬಿಟ್ಟು ಒಳಗಡೆ ಏನಿದೆ ಅಂತ ಖಚಿತ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವ್ರಿಗೆ ಹೌದು, ಹೇಳ್ತೀರಿ. ಅದೇ. ಸುಮ್ನೆ ಕೈ ಮುಟ್ಟಿ ಮತ್ತೆ ಅಲ್ಟ್ರಾಸೌಂಡ್ ಮಾಡಿ ಮೇಲೆ ನೋಡ್ಕೊಂಡು ಇಲ್ಲ ಅದಲ್ಲ, ಇಲ್ಲ ಕಣ್ಣಾರೆ ನೋಡೋದ್ರಿಂದ ನೋಡಿ, ಕಾಲ್ಪೋಸ್ಕೋಪಿ ಮಾಡ್ತೀರಾ ಅಂತ. ಹೌದು. ನೀವು ಓಕೆ. ಲ್ಯಾಪ್ರೋಸ್ಕೋಪಿ ಹೇಳ್ದಂಗೆ ಹಿಸ್ಟ್ರೋಸ್ಕೋಪಿ ಅಂತಾನು ಇದೆ ಮೇಡಮ್. ನಾವ್ ಅದು ಹಾ ಹಿಸ್ಟ್ರೋಸ್ಕೋಪ್, ಗರ್ಭಕೋಶದ ಒಳಗೆ ಲೈಟ್ ಅನ್ನು ಹಾಕಿನು ಈ ಪಾಲಿಪ್ ಹ್ಮ್ ಇದ್ದಾಗ, ಸಣ್ಣ ಫೈಬ್ರಾಯ್ಡ್ ಗಳಿದ್ದಾಗ, ಅದೆಲ್ಲ ಆ ಇದು ಹಿಸ್ಟ್ರೋಸ್ಕೋಪಿಯಲ್ಲಿ ನಮ್ಗೆ ಕಾಣತ್ತೆ. ಅದ್ರ ಮೂಲಕನೇ ಹ್ಮ್ ನಾವ್ ಅದನ್ನ ತೆಗಿಲಿಕ್ಕೂ ಆಗತ್ತೆ. ಓ ಸೊ ಇಷ್ಟೆಲ್ಲ ಪರೀಕ್ಷೆಗಳನ್ನ ಅಂದ್ರೆ ಮಾಡ್ಬೇಕಾಗತ್ತೆ ಪರೀಕ್ಷೆ ಮಾಡೋದು ಮತ್ತೆ ಟ್ರೀಟ್ಮೆಂಟ್ ಎರಡು ಒಟ್ಟೊಟ್ಟಿಗೆ. ಕಾಲ್ಪೋಸ್ಕೋಪಿ ಹಿಸ್ಟ್ರೋಸ್ಕೋಪಿಯಲ್ಲೇ ಎರಡು ಮಾಡ್ಬಿಡ್ಬೋದು ಅಂತ. ಓಕೆ ವೆರಿ ಹ್ಮ್. ಗುಡ್. ಹಾಗಾಗಿ ಕೊನೆಗೆ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ತೀರಿ?
ಅವರ ಕಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮೇಡಮ್. ಫಸ್ಟ್ ಕೌನ್ಸಿಲಿಂಗ್ ಮಾಡ್ತೀವಿ ಅವ್ರಿಗೆ, ಯಾಕೆ ಏನಾಗಿದೆ, ಅವ್ರು ಏನಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ. ಅವ್ರ ಅನೀಮಿಕ್ ಆಗಿದ್ರೆ ಅವರ ಅನೀಮಿಯವನ್ನ ಸರಿಪಡಿಸ್ಲಿಕ್ಕೆ ಮಾತ್ರೆಗಳನ್ನ ಕೊಡ್ತೇವೆ. ಆಮೇಲೆ ಈಗ ಗಡ್ಡೆಗಳೆಲ್ಲ ಇದ್ರೆ ಆ ಗಡ್ಡೆ ಎಲ್ಲಿದೆ ಏನಿದೆ ಅಂತ ನೋಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ. ಹಾಗೆ ಹಾರ್ಮೋನಲ್ ಪ್ರಾಬ್ಲಮ್ ಇಂದ ಆದ್ರೆ ಹಾರ್ಮೋನ್ ಮಾತ್ರೆಗಳು, ಹಾರ್ಮೋನ್ ಇರುವ ಕಾಪರ್ಟಿ ಇದೆ. ಹಾಗೆ ಕೊನೆಯಲ್ಲಿ ಅವರ ಗಡ್ಡೆಗಳೆಲ್ಲ ದೊಡ್ಡದಿದ್ರೆ ಶಸ್ತ್ರಚಿಕಿತ್ಸೆನೂ ಬೇಕಾಗಿ ಬರ್ಬೋದು. ಓಕೆ, ತುಂಬಾ ತುಂಬಾ ಧನ್ಯವಾದಗಳು ರಾಜಲಕ್ಷ್ಮಿ ಅವರೇ. ಎಷ್ಟು ಚೆನ್ನಾಗಿ ಅರ್ಥ ಆಗೋ ಹಾಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.